ನಮಸ್ಕಾರ. ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮುಖ್ಯಾಂಶಗಳು: ಕುರುಬರಪಾಳ್ಯದಲ್ಲಿ ಜವರಾಯಿಗೌಡ ನೇತೃತ್ವದಲ್ಲಿ ಶುದ್ಧ ನೀರಿನ ಘಟಕ ಲೋಕಾರ್ಪಣೆ. ಮಹಮ್ಮದ್ ಸಾಲೇಹ ಕನ್ನಡ ಅಭಿಮಾನ STS ಶ್ಲಾಘನೆ. ವಾಯುಪುತ್ರ ಟೆಂಪೋ ನಿಲ್ದಾಣದಲ್ಲಿ ಪ್ರಥಮ ಕನ್ನಡ ರಾಜ್ಯೋತ್ಸವ. ಸಾಲದೊಡ್ಡಿಯಲ್ಲಿ ಯಜಮಾನ್ ವೆಂಕಟರಾಜು ಪುತ್ಥಳಿ ಅನಾವರಣ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಕುರುಬರಪಾಳ್ಯ ಸೂಲಿವಾರ ಗೊಲ್ಲಹಳ್ಳಿಗೆ ಸೇರಿದ ಕಣಿವೆ ಮುತ್ತುರಾಯಸ್ವಾಮಿ ದೇವಸ್ಥಾನದ ಬಳಿ ವಿಧಾನ ಪರಿಷತ್ ಸದಸ್ಯ TN ಜವರಾಯಿಗೌಡ ಅನುದಾನದಲ್ಲಿ ಶುದ್ಧ ನೀರಿನ ಘಟಕ ಲೋಕಾರ್ಪಣೆಯಾಯಿತು. ಶುದ್ಧ ನೀರಿನ ಘಟಕ ಲೋಕಾರ್ಪಣೆ ಮಾಡಿ ಮಾಧ್ಯಮದೊಂದಿಗೆ ಮಾತನಾಡಿದ TN ಜವರಾಯಿಗೌಡ, ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಇಲ್ಲಿನ ಯುವಕ ಮಿತ್ರರು ಶುದ್ಧ ಕುಡಿಯುವ ನೀರಿನ ಘಟಕದ ಅಗತ್ಯತೆ ಇದೆ ಎಂದು ಹೇಳಿದ್ದರಿಂದ ಅದಕ್ಕೆ ಅನುದಾನ ಒದಗಿಸಿದ್ದೇನೆ. ಹಾಗೆಯೇ ಗ್ರಾಮದ ಅಭಿವೃದ್ಧಿಗೆ ಯುವಕ ಮಿತ್ರರು ಪಣತೊಡಬೇಕು ಎಂದರಲ್ಲದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ವಾರ್ಡ್ ವಿಂಗಡಣೆ ಕುರಿತಂತೆ ಆಡಳಿತ ಪಕ್ಷದವರು ಗೆಲ್ಲುವ ತಂತ್ರಗಾರಿಕೆಯಿಂದ ಮಾಡಿದ್ದಾರೆ ಎಂದು ಹೇಳಿದರು. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಒಂದು RO ಪ್ಲ್ಯಾಂಟು ಕುಡಿಯೋ ನೀರಿನ ಘಟಕವನ್ನು ಇವತ್ತು ಈ ದೇವಸ್ಥಾನ ಸನ್ನಿಧಿಯಲ್ಲಿ ನಮ್ಮ ಕುರುಬರಪಾಳ್ಯದ ಯುವಕ ಮಿತ್ರರು ಒಂದು RO ಪ್ಲ್ಯಾಂಟ್ ಮಾಡಬೇಕು, ಸಾರ್ವಜನಿಕರಿಗೆ ಬಂದವರಿಗೆ ಭಕ್ತರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಕೇಳಿದ್ರು. ಅದಕ್ಕೆ ನಾನು ಒಂದು ಅನುದಾನವನ್ನು ಒದಗಿಸಿದ್ದೆ ನನ್ನ MLC ಅನುದಾನದಲ್ಲಿ. ಅದನ್ನು ಇವತ್ತು ಅದನ್ನು ಒಂದು ಪೂಜೆಯನ್ನು ಇಟ್ಕೊಂಡು ಇದು ಶನಿವಾರ ಆಗಿರೋದ್ರಿಂದ ಆಂಜನೇಯನಿಗೆ ವಿಶೇಷವಾದ ದಿವಸ, ಅದರಿಂದ ಇದನ್ನು ಉದ್ಘಾಟನೆ ಕನ್ನಡ ರಾಜ್ಯೋತ್ಸವ ತಾಯಿ ಭುವನೇಶ್ವರಿ ಪೂಜೆಯನ್ನು ಇಲ್ಲಿ ಆಚರಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನು ಯುವಕ ಮಿತ್ರರು ಏನು ಆಸಕ್ತಿ ತಗೊಂಡು ಈ ರೀತಿ ಒಂದು ಕೆಲಸಗಳನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅವ್ರು ಸದಾ ಅವ್ರ ಜೊತೆಲಿ ಇರ್ತೀವಿ. ಇಂಥ ಹತ್ತಾರು ಕಾರ್ಯಕ್ರಮಗಳನ್ನ ಗ್ರಾಮಗಳಿಗೆ ಈ ಪಂಚಾಯತ್ ವ್ಯಾಪ್ತಿ ಹೋಬಳಿ ವ್ಯಾಪ್ತಿ ಮಾಡಲಿ ಅಂತೇಳಿ ಹಾರೈಸ್ತೀವಿ. ಸರ್, ಈಗ GBA ಚುನಾವಣೆ ಒಂದು ವಾರ್ಡ್ ವಿಂಗಡಣೆ ಆಗಿರ್ತಕ್ಕಂಥದ್ದು ಸಾಕಷ್ಟು ವಿರೋಧಗಳು ವ್ಯಕ್ತ ಆಗಿತ್ತು. ವಾರ್ಡ್ ವಿಂಗಡಣೆ ಸರಿಯಾಗಿ ಆಗಿಲ್ಲ ವೈಜ್ಞಾನಿಕವಾಗಿ ಅಂತ. ಈಗ ಸರ್ಕಾರ ಅವ್ರಿಗೇನು ಅನುಕೂಲ ಬೇಕೋ, ಇವತ್ತೆಲ್ಲ ಸ್ಟ್ರಾಟಜಿ ಏನು, ಚುನಾವಣೆ ಗೆಲ್ಲದೆ ಒಂದು ತಂತ್ರಗಾರಿಕೆ. ಆ ತಂತ್ರಗಾರಿಕೆ ಪರವಾಗಿ ಅಧಿಕಾರ ಅವ್ರ ಕೈಲಿದೆ, ಅವ್ರಿಗೆ ಹೆಂಗೆ ಬೇಕಂಗೆ ಮಾಡ್ಕೊಂಡಿದ್ದಾರೆ. ನಾವು ವಿರೋಧವನ್ನು ವ್ಯಕ್ತಪಡಿಸಿದ್ದೀವಿ, ಅಬ್ಜೆಕ್ಷನ್ ಫೈಲ್ ಮಾಡಿದ್ದೀವಿ. ಅದು ಇವತ್ತು ಅಥವಾ ನಾಳೆ ಏನು ಅಬ್ಜೆಕ್ಷನ್ ಅಲೋ ಮಾಡಿದಾರಾ ಅಥವಾ ವಜಾ ಮಾಡಿದಾರಾ, ನಮ್ಮ ಏನು ಮನವಿಯನ್ನು ತಿರಸ್ಕಾರ ಮಾಡಿ ಮತ್ತು ವಾರ್ಡು ವಿಂಗಡಣೆ ಏನು ಫೈನಲ್ ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಿದ ಮೇಲೆ ನಮ್ಗೆ ಗೊತ್ತಾಗುತ್ತೆ.
ಎನ್ ಜವರಾಯಗೌಡ ಅವರನ್ನು ಸ್ಥಳೀಯ JDS ಕಾರ್ಯಕರ್ತರು ಅದ್ದೂರಿ ಮೆರವಣಿಗೆಯ ಮೂಲಕ ಬರಮಾಡಿಕೊಂಡರು. ಹಳ್ಳಿ ಕಾರ್ ಎತ್ತು ಮೆರವಣಿಗೆ, ಪೂಜಾ ಕುಣಿತ, 101 ಮಹಿಳೆಯರಿಂದ ಪೂರ್ಣ ಕುಂಭ ಸ್ವಾಗತ ಮಾಡಲಾಯಿತು. JDS ಮುಖಂಡರಾದ ವಿನೋದ್ ಸೇರಿದಂತೆ ಹಲವು ಯುವಕರು ಉಪಸ್ಥಿತರಿದ್ದರು. ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷ ಮಹಮ್ಮದ್ ಸಾಲೇಹ ಕನ್ನಡ ಅಭಿಮಾನ ನಿಜಕ್ಕೂ ಶ್ಲಾಘನೀಯ ಎಂದು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ST ಸೋಮಶೇಖರ್ ಹೇಳಿದರು. ಇಂದು ಕೆಂಗೇರಿ ಉಪನಗರದ ಸಲೇಹ ಕಟ್ಟಡದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಹಲವರಿಗೆ ಹೊದಿಕೆಗಳನ್ನು ವಿತರಿಸಿ ಅಭಿನಂದಿಸುತ್ತಿದ್ದರು. ಮಹಮ್ಮದ್ ಸಲೇಹ ವಿಶೇಷ ಚೇತನರಾಗಿದ್ದರೂ ಸಾಮಾಜಿಕ ಕಳಕಳಿಯುಳ್ಳ ವ್ಯಕ್ತಿಯಾಗಿದ್ದು ಹಲವಾರು ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಜಾತಿ, ಮತ, ಧರ್ಮ ಮೀರಿದ ಕಾರ್ಯಗಳು ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸುವ ಮಹಮ್ಮದ್ ಸಾಲೇಹ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿದ್ದಾರೆ. पूनम कुमारी, वनिता, ಕಾರ್ಯಕ್ರಮದಲ್ಲಿ KY ಕೃಷ್ಣ, ಪ್ರಭಾಕರ್, ಪದ್ಮಾ ಹರೀಶ್, ಅಮಾನುಲ್ಲಾ, ನಾಗರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚೆನ್ನೇನಹಳ್ಳಿ ಗ್ರಾಮದ ವಾಯುಪುತ್ರ ಟೆಂಪೋ ನಿಲ್ದಾಣದಲ್ಲಿ ಪ್ರಥಮ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಅಭಿಮಾನದಿಂದ ಆಚರಿಸಿದರು. ಕನ್ನಡ ಧ್ವಜಾರೋಹಣ ಮಾಡುವ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ವೀರೇಗೌಡ ನೇತೃತ್ವದಲ್ಲಿ ನಡೆಸಲಾಯಿತು. ಫೋನ್ ಸರ್ ಅವ್ರು ಯಾರು ಫೋನ್ ಡೌನ್ ಮಾಡಿದ್ದಾರೆ ಫೋನ್ ಡೌನ್
ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಕಿಸಾನ್ ವಿಭಾಗದ ಜಿಲ್ಲಾಧ್ಯಕ್ಷ ಜ್ಯೋತಿಷ್ ಕುಮಾರ್ ಅವರ ತಂದೆ ದಿವಂಗತ ಯಜಮಾನ್ ವೆಂಕಟರಾಜರವರ ಪ್ರತಿಮೆಯನ್ನು ಕನಕಪುರ ರಸ್ತೆಯ ಅಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾಲದೊಡ್ಡಿ ಗೇಟ್ನಲ್ಲಿ ಅನಾವರಣ ಮಾಡಲಾಯಿತು. ಕಾಂಗ್ರೆಸ್ ಪಕ್ಷದ ಮುಖಂಡ ಎಂ ರಾಜ್ಕುಮಾರ್ ಪುತ್ಥಳಿ ಅನಾವರಣ ಮಾಡಿದರು. ಸಮಾರಂಭದಲ್ಲಿ ಮುಖಂಡರಾದ ಪ್ರಸನ್ನ ಕುಮಾರ್, ಜ್ಯೋತಿಷ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.